ನಾನು ಕೆಟ್ಟವಳಲ್ಲ ರೀ. ನಾನು ಈ ಮನೆಯವ್ರನ್ನ ಎದುರು ಹಾಕೊಂಡು ಯಾವತ್ತೂ ನಡೆಯೋಲ್ಲ, ಹಾಗೆ ನಡ್ಕೊಳ್ಳೋದು ಇಲ್ಲ, ಅದು ನನಗೆ ಬರೋದು ಇಲ್ಲ. ಇನ್ನು ನೀವು ಹೇಳಿದ ಮೂರನೇದು ಐಕ್ಯತೆ. ಐಕ್ಯತೆ ಅಂದ್ರೆ ಗಂಡ ಹೆಂಡತಿ ಅವರಿಬ್ರು ಭಾವನೆಗಳಿಗೂ ಇಬ್ರು ಗೌರವ ಕೊಟ್ಟು ನಡ್ಕೊಳ್ಳೋದು. ಹಾಗಿದ್ದಾಗ ನನ್ನ ಜೊತೆಲಿ ಒಂದು ಮಾತನ್ನೂ ಚರ್ಚೆ ಮಾಡ್ದೆ ಸೀತಾರಾಮ ಕಲ್ಯಾಣನ ಮಾಡಲ್ಲ ಅಂತ ಹೇಗ್ರಿ ಹೇಳಿದ್ರಿ? ಹಾಗೆ ನೀವು ಹೇಳಿದ ತಪ್ಪಲ್ವಾ? ನಾನು ಹೀಗೆ ಮಾತಾಡ್ತಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸೀತಾರಾಮ ಕಲ್ಯಾಣನ ಮಾಡೋದಿಲ್ಲ ಅಂತ ಎಲ್ಲರ ಮುಂದೆನೂ ಹೇಳಿದ್ರಿ. ಹಾಗೆ ನೀವು ಹೇಳಿದ ಒಂದೇ ಒಂದು ಮಾತು ನಮ್ಮಿಬ್ರ ಮಧ್ಯೆ ಇರೋ ದೂರನ ಊರವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡಿಬಿಡುತ್ತೇರಿ. ನನ್ನ ಗಂಡನ ಯಾರೇ ಆಗ್ಲಿ ತಪ್ಪಾಗಿ ನೋಡಿದ್ರೆ ನನಗೆ ಚಿಕ್ಕ ಹೃದಯ ತಡ್ಕೊಳ್ಳಲ್ಲ ರೀ. ನಾನ್ ನಿಮ್ ಜೊತೆ ಇಟ್ಕೊಂಡು ಬಂದ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಪ್ರೇಮನೇ ಇತ್ತೋ, ಜವಾಬ್ದಾರಿನೇ ಇತ್ತೋ, ಐಕ್ಯತೆನೇ ಇತ್ತೋ, ನನಗೆ ಯಾವುದೂ ಗೊತ್ತಿಲ್ಲ ರೀ. ನೋಡಿ ಅಂದ್ರೆ ನಾನು ಜಾನಕಿಯಾಗಿ ಸತ್ತು ಹೋದ್ರೆ ಖಂಡಿತ ನನ್ನ ಆತ್ಮಕ್ಕೆ ಶಾಂತಿ ಇರೋಲ್ಲ. ಈ ಮನೆ ಸೊಸೆಯಾಗಿ ಸತ್ರೂ ಕೂಡ ಆಗ್ಲೂ ನನ್ನ ಆತ್ಮಕ್ಕೆ ಶಾಂತಿ ಇರೋಲ್ಲ. ಈ ಜಾನಕಿ ಈ ರಾಜಾರಾಮ ಹೆಂಡತಿಯಾಗಿ ಸತ್ರೆ ಮಾತ್ರನೇ ಕೋಟಿ ಜನ್ಮಗಳ ಫಲ ನನಗೆ ಸಿಕ್ಕತ್ತೆ ಅನ್ನೋದು ನನ್ನ ಆಸೆ ರೀ. ಏನು ಅಂದ್ರೆ ನಾನು ಸೀತೆ ಹೌದೋ ಅಲ್ವೋ ನನಗ್ ಗೊತ್ತಿಲ್ಲ ರೀ. ಆದ್ರೆ ನೀವು ಮಾತ್ರ ನನ್ನ ಪಾಲಿಗೆ ಯಾವತ್ತಿದ್ರೂ ನನ್ನ ಶ್ರೀರಾಮಚಂದ್ರನೇ. ಈ ಪಾದದಲ್ಲೇ ಐಕ್ಯವಾಗಿ ಹೋಗ್ಬಿಡ್ಬೇಕು ಅಷ್ಟೇ ರೀ. ಇದಕ್ಕಿಂತ ಹೆಚ್ಚಾಗಿ ಈ ಜನ್ಮದಲ್ಲಿ ನನಗೆ ಏನೂ ಬೇಡ, ಏನೂ ಬೇಡ. ಜಾನಕಿ, ನೀನ್ ಹೇಳಿದ್ದೆಲ್ಲ ನಿಜಾನೇ. ಆದ್ರೆ ಆವತ್ತು ಆ ಸೀತಮ್ಮ ತಾಯಿ ಲಕ್ಷ್ಮಣ ರೇಖೆನ ದಾಟಿದ್ದಕ್ಕೆ ಅದು ಲಂಕಾ ದಹನಕ್ಕೆ ದಾರಿ ಮಾಡಿಕೊಡ್ತು. ಇವತ್ತು ಈ ಜಾನಕಿ ಗಂಡನ ಮಾತನ್ನ ದಾಟಿ ಅಮೆರಿಕಾಗೆ ಹೋಗಿ ಮಾಡಿರೋ ಕೆಲ್ಸಕ್ಕೆ ಈ ಮನೆಯಲ್ಲಿ ಕುರುಕ್ಷೇತ್ರ ಶುರುವಾಗಿದೆ. ಇದಕ್ಕೆ ಕಾರಣ ಯಾವತ್ತಿಗೂ ನೀನೇ.
ಜಾನಕಿ ರಾಜಾರಾಮ್ ಅಂತ ಹೆಸರು ಇಟ್ಕೋತಿದ್ದ ಹಾಗೇನೆ ರಾಮ ಸೀತೆ ಆಗೋದಿಲ್ಲ ಅಮ್ಮ. ಸೀತಾರಾಮನ್ನ ಮುಟ್ಟೋ ಅರ್ಹತೆ ಇಲ್ಲ ಅಂತಾನೆ ಆಗಲ್ಲ ಅಂತ ಹೇಳ್ಬಂದೆ. ಅಮ್ಮ, ಅಪ್ಪ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ರಾಜಿ, ನನ್ನನ್ನು ಬೈಯೋ ಹಾಕು ಅವ್ರಿಗಿದೆ ಅಮ್ಮ. ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಶ್ರೀರಾಮಚಂದ್ರಮೂರ್ತಿ ನನಗಿಷ್ಟವಾದ ದೇವರು. ಅವನೇ ನನ್ನ ಹಣೆ ಬರಹನ ಬದಲಾಯಿಸಿ ಇಷ್ಟು ದೊಡ್ಡ ಮನೆಗೆ ನನ್ನನ್ನು ಸೊಸೆಯಾಗಿ ಕಳಿಸ್ತಾ. ಮಾತು ತಪ್ತಿರೋ ಒಬ್ಬ ದೊಡ್ಡ ವ್ಯಕ್ತಿಗೆ ನನ್ನನ್ನು ಹೆಂಡತಿಯಾಗಿ ಮಾಡ್ದ. ಅಂಥ ಶ್ರೀರಾಮಚಂದ್ರನಿಗೆ ಒಂದು ರೇಷ್ಮೆ ವಸ್ತ್ರ ಕೂಡ ಸಮರ್ಪಿಸೋಕ್ಕಾಗ್ಲಿಲ್ಲ ನನ್ನ ಕೈಲಿ. ಇಷ್ಟು ವರ್ಷಗಳಿಂದ ಸೀತಾರಾಮ ಕಲ್ಯಾಣನ ಈ ಕೈಗಳಿಂದನೇ ನಾನೇ ಸ್ವತಃ ಮಾಡಿದ್ದೀನಿ. ಆದ್ರೆ ಇವಾಗ ನಾನು ದೂರದಿಂದ ನಿಂತ್ಕೊಂಡು ನಮಸ್ಕಾರ ಮಾಡುವಂತ ಪರಿಸ್ಥಿತಿ ಬಂತು ನೋಡು. ಇದೆಲ್ಲ ನನ್ನಿಂದನೇ ಅಲ್ವಾ? ಇಲ್ಲ ಅಮ್ಮ, ಅಮ್ಮ ನೀನು ಅಳ್ಬೇಡ ಅಮ್ಮ. ಅಪ್ಪ ಇಂಥ ಕಠಿಣವಾದ ನಿರ್ಧಾರ ತಗೋತಾರೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ನನ್ ಮೇಲಿನ ಕೋಪ ನಿಮ್ಮೇಲ್ ತೋರಿಸಿದ್ದಾರೆ. ಆದ್ರೂ ಇದು ತುಂಬಾ ಸಿಲ್ಲಿ ಅನ್ನಿಸ್ತಿದೆ. ಪ್ರತಿ ವಿಷಯದಲ್ಲೂ ನಿಮಗ್ ಬೈಯೋದೇನು? ಆದ್ಯ, ಅವರು ನಿನ್ನನ್ನು ಅಡ್ಡ ಇಟ್ಕೊಂಡು ನನ್ನನ್ನು ಬೈತಿದಾರಷ್ಟೇ. ಇದೆಲ್ಲ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರ ಹತ್ರ ನಾನು ಬಯಸ್ಕೊಂಡು ನನ್ನ ಮನಸ್ಸು ಜಡಗಟ್ಬಿಟ್ಟಿದೆ ಆದ್ಯ. ಅವರು ಇವತ್ತು ನನ್ನ ಹತ್ರ ಮಾತಾಡ್ಲಿಲ್ಲ ಅಂದ್ರು ಮುಂದೆಂದಾದ್ರೂ ಒಂದಿನ ನನ್ನನ್ನು ಕ್ಷಮಿಸಿ ನನ್ನ ಹತ್ರ ಮಾತಾಡ್ತಾರೆ ಅನ್ನೋ ನಂಬಿಕೆ ಇತ್ತು ನನಗೆ. ಆದ್ರೆ ಇವತ್ತು ನನಗೆ ಅರ್ಥ ಆಗೋಯ್ತು, ಅವ್ರು ಯಾವತ್ತಿಗೂ ನನ್ನನ್ನು ಕ್ಷಮಿಸೋದಿಲ್ಲ ಅಂತ. ಅಮ್ಮ ಅಳ್ಬೇಡಮ್ಮ. ನನ್ನ ಮೇಲಿನ ಕೋಪಕ್ಕೆ ಅವರು ದೇವರನ್ನೇ ಬೇಡ ಅಂದ್ಬಿಟ್ರು. ನನ್ನ ಜೊತೆ ಸೇರ್ಕೊಂಡು ಪೂಜೆ ಕೂಡ ಮಾಡ್ತಿಲ್ಲ ಅವರು. ಮತ್ತೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೇನ್ ಮಾಡೋಕ್ಕಾಗುತ್ತೆ? ಮನಸ್ಸಿನಲ್ಲೇ ನೆನೆಸ್ಕೊಂಡು ನೋವು ಪಟ್ಕೊಡೋದು ಬಿಟ್ರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಶ್ರೀರಾಮಚಂದ್ರಮೂರ್ತಿಗೆ ವಸ್ತ್ರ ಸಮರ್ಪಿಸುವಂತ ಭಾಗ್ಯ ನನಗಿಲ್ಲ ಅನ್ಸತ್ತೆ. ಹೌದಮ್ಮ, ನನ್ನ ಹಣೆ ಬರಹ ಇಷ್ಟೇ ಅನ್ಕೊಳ್ತೀನಿ. ಅಮ್ಮ, ನಾನೊಂದು ಮಾತು ಹೇಳ. ಈ ವರ್ಷ ನೀವು ಶ್ರೀರಾಮಚಂದ್ರನ್ಗೆ ವಸ್ತ್ರನ ಸಮರ್ಪಿಸ್ತಿದ್ದೀರಾ. ಸಾಧ್ಯ ಇಲ್ಲ ಆದ್ಯ. ಅವರು ಒಂದು ಸಾರಿ ನಿರ್ಧಾರ ಮಾಡಿಬಿಟ್ರು ಅಂದ್ರೆ ಅವ್ರು ಅಂದ್ಕೊಂಡ ಹಾಗೆ ನಡೀಬೇಕು. ನೀನದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ಅಮ್ಮ, ಆ ದೇವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರತ್ತೆ ಅಮ್ಮ. ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನೇನ್ ಚಿಂತೆ ಮಾಡಬೇಡ.
ಇಲ್ಲ ರಾಜಿ, ನಿಮ್ಮಪ್ಪ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಆದ್ರೂ ಅಮ್ಮ, ನೀವು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ನೀವು ನಿಮ್ಮ ಯಜಮಾನ್ರು ಸೇರಿ ಆ ಶ್ರೀರಾಮಚಂದ್ರನ್ಗೆ ರೇಷ್ಮೆ ವಸ್ತ್ರ ಕೊಡ್ತಿದ್ದೀರಾ. ಕೊಡೋ ಹಾಗೆ ನಾನ್ ಮಾಡ್ತೀನಿ. ಆದ್ಯ, ನೋಡು, ನೀನು ಮತ್ತೆ ಇನ್ನೊಂದು ಸಮಸ್ಯೆನ ಸೃಷ್ಟಿ ಮಾಡಬೇಡ. ಈಗಾಗಲೇ ಎಷ್ಟು ಮಾತಾಡ್ತಿದ್ದಾರೆ ಅನ್ನೋದನ್ನ ನೀನೇ ನೋಡ್ತಾ ಇದೆಯಲ್ಲ. ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡಿ. ನೀವು ನಿಮ್ಮ ಯಜಮಾನ್ರು ಸೇರಿ ದೇವ್ರಿಗೆ ವಸ್ತ್ರ ಕೊಡೋದು ಖಾಯಂ. ಆದ್ಯ, ನೀನ್ ಮತ್ತೆ ಅವಸರ ಪಟ್ಟು ಏನೇನೋ ಮಾಡಕ್ ಹೋಗ್ಬೇಡ. ಈಗಾಗಲೇ ಅವ್ರು ನಿನ್ ಮೇಲೆ ಎಷ್ಟು ಕೋಪದಲ್ಲಿದ್ದಾರೆ. ಮತ್ತೀಗೇನಾದ್ರೂ ತಪ್ಪು ನಡೆದೋಯ್ತು ಅಂದ್ರೆ ಅವರನ್ನ ತಡೆಯೋದಿಕ್ಕೆ ನನ್ನಿಂದ ಆಗೋದಿಲ್ಲ ಆದ್ಯ. ನಿಮ್ಮ ಯಜಮಾನ್ರನ್ನ ನಿಮ್ಮನ್ನ ಹತ್ರಕ್ಕೆ ಸೇರ್ಸೋಕಾಗಲ್ವೇನೋ, ಆದ್ರೆ ನಿಮ್ಮಿಬ್ರನ್ನ ಆ ರಾಮನ ದೇವಸ್ಥಾನಕ್ಕೆ ಸೇರಿಸ್ತೀನಿ. ನಿನ್ಗೆ ಎಷ್ಟು ಸಾರಿ ಹೇಳಿದ್ರು ಅರ್ಥ ಆಗ್ತಾ ಇಲ್ವಾ? ಏನಾದ್ರೂ ಒಂದು ಸಮಸ್ಯೆನ ಹುಟ್ಟಾಕ್ತಾನೆ ಇರ್ತೀಯಲ್ಲ. ನೋಡು, ನೀನ್ ಏನು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಆದ್ಯ, ಏನ್ ಮಾಡಕ್ ಹೊರಟಿದ್ಯಾ? ಏನೋ ಒಂದು ಮಾಡ್ಬೇಕು. ಅಂದ್ರೆ ಏನು ಪ್ಲಾನ್ ಇಲ್ದೇನೆ ಮಾತ್ ಕೊಟ್ಬಿಟ್ಯಾ? ನಾಳೆ ಒಳಗೆ ಯಾವುದೋ ಒಂದು ಐಡಿಯಾ ಬರ್ದೇನೆ ಇರಲ್ಲ ಅಲ್ವಾ? ಅಲ್ಲ ಆದ್ಯ, ನೀನ್ ಹೇಳ್ತಿದ್ಯಾ ಅಂದ್ರೆ ಏನೋ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ಏನೋ ಇದೆ. ಆದ್ರೆ ಅದ್ ನಡೆಯುತ್ತೋ ಇಲ್ವೋ ಅನ್ನೋ ಭಯ ಕೂಡ ಇದೆ. ನಾನ್ ನೋಡ್ಕೋತೀನಿ ಅಂದೆ ಅಲ್ವಾ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಆದ್ಯ, ನೋಡಿದ್ಯೇನಮ್ಮ, ಮನೇಲಿ ಏನ್ ನಡೀತಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಬರ್ತಾ ಬರ್ತಾ ಎಲ್ರು ಕೈ ತಪ್ಪ ಹೋಗ್ತಿದ್ದಾರೆ. ಏನಾಯ್ತೆ? ಇನ್ನೂ ಏನಮ್ಮ ಆಗ್ಬೇಕು? ಪ್ರತಿ ವರ್ಷ ಸೀತಾರಾಮ ಕಲ್ಯಾಣಕ್ಕೆ ನಮ್ಮನೆಯಿಂದನೇ ರೇಷ್ಮೆ ವಸ್ತ್ರ ಹೋಗ್ತಾ ಇದ್ದಿದ್ದು. ಈಗ ಅತ್ಗೆ ಮೇಲಿರೋ ಕೋಪಕ್ಕೆ ಅಣ್ಣ ದೇವ್ರನ್ನು ಕೂಡ ಬೇಡ ಅಂತಿದ್ದಾನೆ. ನಮ್ಮನೆಯಿಂದ ಯಾವ ಪೂಜೆ ಮಾಡೋ ಅಗತ್ಯನೂ ಇಲ್ಲ ಅಂತ ಹೇಳ್ತಿದ್ದಾನೆ. ಕೋಪ ಇರೋದಕ್ಕೆ ತಾನೇ ಹೀಗೆ ಮಾಡ್ತಿರೋದು. ಭಾವನವ್ರೇನೋ ಕೋಪದಲ್ಲಿದ್ದಾರೆ ಸರಿ, ಆದ್ರೆ ಅಕ್ಕ ಆದ್ರೂ ಭಾವನವ್ರಿಗೆ ಬಿಡ್ಸ್ ಹೇಳಿ, ಏನ್ರಿ ನಡ್ತಿದ್ದೇನೋ ನಡ್ದೋಯ್ತು, ದೇವ್ರಿಗೆ ರೇಷ್ಮೆ ವಸ್ತ್ರ ಕೊಡೋಣ ಅಂತ ಹೇಳ್ಬೋದಲ್ವಾ? ಅದನ್ನು ಕೂಡ ಹೇಳ್ತಿಲ್ಲ. ಯಾಕೆ ಅಂದ್ರೆ ಮಾತಿನ ಮಧ್ಯ ಆದ್ಯನ ಹೊರಗಡೆ ಹೋಗುವಂತಾರೇನೋ ಅನ್ನೋ ಭಯ. ಹೌದೇ, ಅವಳಿಗೆ ಈ ಮನೆ, ರಾಜಾರಾಮ್, ನಾನು, ನೀವು ಯಾರೂ ಬೇಕಾಗಿಲ್ಲ. ಆ ಆದ್ಯ ಒಬ್ಳಿದ್ರೆ ಸಾಕು ಅನ್ಸತ್ತೆ. ಒಂದ್ ಸಮಯದಲ್ಲಿ ಈ ಮನೇನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲು. ಆ ಸಲಿಗೆಯಿಂದ ನಾನೇನು ಹೇಳಕ್ಕಾಗ್ಲಿಲ್ಲ. ನೀನ್ ಮಾತ್ರ ಅಲ್ಲ, ಯಾರು ಏನು ಹೇಳಕ್ ಆಗ್ತಿಲ್ಲಮ್ಮ. ಅತಿಗೆ ಪೂರ್ತಿಯಾಗಿ ಆದ್ಯನ್ ಕಡೆ ವಾಲ್ಬಿಟ್ಟಿದ್ದಾಳೆ. ಅವಳು ಕೊಡೋ ಗೌರವನ ನಮಗ್ ಕೊಡ್ತಾ ಇಲ್ಲ. ಶ್ರೀರಾಮ ನವಮಿ ಅಂದ್ರೆ ಇಡೀ ಊರೆಲ್ಲ ಹಬ್ಬ ಮಾಡ್ತಾರೆ. ಆದ್ರೆ ನಾವು ಮಾತ್ರ ಮಾಮೂಲಿ ಮನುಷ್ಯರ ತರ ದೇವಸ್ಥಾನಕ್ಕೆ ಹೋಗ್ಬೇಕು. ಅವ್ರು ಕೊಡೋ ಪಾನ್ಕ ಹೆಸರು ಬೆಳೆ ತಿನ್ಕೊಂಡ್ ಬರ್ಬೇಕು. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಯಾರು? ಆದ್ಯ. ಆ ಆದ್ಯ ನಮ್ಮನೆಗ್ ಬರ್ದೇ ಇದ್ದಿದ್ರೆ ಇದ್ಯಾವ ಗಲಾಟೆನೂ ಇರ್ತಿರ್ಲಿಲ್ಲ. ಅಣ್ಣ ಅತ್ಗೆ ಸಂತೋಷವಾಗಿರ್ತಾ ಇದ್ರು. ನಾವೆಲ್ಲರೂ ಪ್ರತಿ ವರ್ಷದ ಹಾಗೆ ರೇಷ್ಮೆ ವಸ್ತ್ರನ ಕೊಟ್ಟು ಆ ದಿನನ ಹಬ್ಬದ ತರ ಆಚರಿಸ್ತಿದ್ವಿ. ಬರ್ತಾ ಬರ್ತಾ ಈ ಮನೇಲಿ ಏನ್ ನಡೆಯುತ್ತೋ ಅಂತ ಭಯ ಆಗ್ತಿದೆ ಅತ್ಗೆ. ಭಾವನವ್ರ ಮಾತು ಅಂದ್ರೆ ಮಾತು, ಜಾನ್ಕಕ್ಕನ್ನ ಕ್ಷಮಿಸೋದಿಲ್ಲ. ಆ ಆದ್ಯನಂತೂ ನಿಜವಾಗ್ಲೂ ಕ್ಷಮಿಸೋದಿಲ್ಲ. ಮತ್ತೆ ಈ ಮನೇಲಿ ಎಲ್ರೂ ಸಂತೋಷವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕೋ ನಂಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು? ರಾಜಾರಾಮ್ಗೆ ಜಾನಕಿ ಜೊತೆ ಸೇರಿ ಪೂಜೆ ಮಾಡಕ್ ಇಷ್ಟ ಇಲ್ಲ ಅನ್ಸತ್ತೆ. ಹಾಗಾದ್ರೆ ಅತ್ತಿಗೆ ಮಾಡಿರೋದಕ್ಕೆ ನಾವು ಬಲಿ ಆಗ್ಬೇಕು ಅಂತ ಹೇಳ್ತಿದ್ಯಾ? ಇದನ್ನೆಲ್ಲ ನೋಡ್ತಿದ್ರೆ ನಾಳೆ ಈ ಜಗಳ ದೊಡ್ಡದಾಗಿ ಅವರಿಬ್ರು ಬೇರೆ ಆಗೋ ಸಂದರ್ಭ ಬಂದ್ರೂ ಕೂಡ ಜಾನಕಿ ಸಂತೋಷದಿಂದ ಆದ್ಯ ಜೊತೆ ಹೋಗೋ ತರ ಇದ್ದಾಳೆ. ಹಾಗೇನಾದ್ರೂ ಆದ್ರೆ ನಾನ್ ಬದುಕಿರಲ್ವೇ? ಅತ್ತೆ, ನೀವು ಕೂಡ ನಮ್ಮ ಹಾಗೆ ಮಾತಾಡಿದ್ರೆ ಹೇಗೆ? ಈ ಮನೆಗೆ ದೊಡ್ಡವ್ರು ನೀವು. ಭಾವನವ್ರು ಯಾರ ಮಾತು ಕೇಳಿಲ್ಲ ಅಂದ್ರು ನಿಮ್ಮ ಮಾತು ಕೇಳ್ತಾರಲ್ವಾ, ನೀವೇ ಮಾತಾಡಿ. ನಾನಾ? ಹೌದು ಅತ್ತೆ, ಏನೋ ಒಂದ್ ಮಾಡಿ ಭಾವನವ್ರು ಅಕ್ಕ ಒಂದಾಗೋ ಹಾಗೆ ನೀವೇ ಮಾಡ್ಬೇಕು. ಸಂದರ್ಭ ನೋಡಿ ನಾನೇ ಮಾತಾಡ್ತೀನಿ.
ಆದ್ಯಾ ಏನಾದ್ರೂ ಐಡಿಯಾ ಬಂತಾ? ಅಮ್ಮನ ಹತ್ರ ದೊಡ್ಡದಾಗಿ ಚಾಲೆಂಜ್ ಬೇರೆ ಮಾಡ್ದೆ, ಮತ್ತೇನ್ ಮಾಡ್ತೀಯ ಈಗ? ಐಡಿಯಾ ಬಂದಿಲ್ಲ ರಾಜಲಕ್ಷ್ಮಿ. ಏನು ಇನ್ನೂ ಐಡಿಯಾ ಬಂದಿಲ್ವಾ? ಮತ್ತೆ ಯಾಕೆ ಹಾಗೆ ಹೇಳ್ದೆ? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಎಸ್, ಈಗ ನನಗೊಂದು ಐಡಿಯಾ ಬಂದಿದೆ. ಐಡಿಯಾನಾ? ಏನದು? ಶ್ರೀರಾಮನವಮಿ ಪ್ರತಿ ವರ್ಷದ ಹಾಗೆ ಸಂಪೂರ್ಣವಾಗುತ್ತೆ. ಹಾಗಂದ್ರೆ ಏನು ಆದ್ಯಾ? ಹೇಳ್ತೀನಿ. ಈ ಮನೆಯವರಿಂದಾನೇ ಆ ಪ್ಲಾನ್ನ ಪೂರ್ತಿ ಮಾಡಿಸ್ತೀನಿ. ಏನ್ ಮಾಡ್ತೀಯಾ? ನೀನೇ ನೋಡ್ತೀಯಲ್ಲ. ಆದ್ಯಾ, ಇವಾಗೇನೋ ನೀನ್ ಈ ತರ ಹೇಳ್ತಿದ್ಯಾ, ಆದ್ರೆ ಬೆಳಗ್ಗೆ ಆಗ್ತಿದ್ದ ಹಾಗೆ ಪ್ಲಾನ್ ಫೇಲ್ ಆದ್ರೆ ಮನೇಲೆಲ್ರೂ ಬೇಜಾರ್ ಮಾಡ್ಕೊಳ್ತಾರೆ. ಪ್ಲಾನ್ ಸಕ್ಸಸ್ ಆಗತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಮಾಡೋಣ, ಇಲ್ಲ ಅಂದ್ರೆ ಬೇಡ ಆದ್ಯಾ. ಶ್ರೀರಾಮಚಂದ್ರ ಸಮುದ್ರನ ಹೇಗ್ ದಾಟ್ಬೇಕು ಅಂತ ದಡಕ್ಕೆ ಬಂದು ಯೋಚನೆ ಮಾಡಿದ್ರೆ ಹೊರತು ಕಾಡಲ್ಲಿ ಇತ್ಕೊಂಡು ಯೋಚಿಸ್ಲಿಲ್ಲ. ಈಗ ನಮ್ ಪ್ಲಾನ್ ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ ಜೊತೆ ಇನ್ನೂ ಇಬ್ರು ಬೇಕು. ಇಬ್ರಾ? ಇವಾಗ ಹೊರಗಡೆಯಿಂದ ಯಾರನ್ನಾದ್ರೂ ಕರೆಸ್ಬೇಕಾ? ತಾಯಿ, ನಮಗ್ ಬೇಕಾಗಿರೋದು ಆ ಸೀನು ಮತ್ ಬಿಟ್ಟು. ಸೀನು ಮಾವ ಬಿಟ್ಟುನಾ? ಸೀನು ಮಾವ ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಆದ್ರೆ ಬಿಟ್ಟು ನಮ್ಮ ಮಾತು ಕೇಳ್ತಾನಾ? ಸರಿ, ಏನಾಗ್ಬೇಕೋ ಅದಾಗತ್ತೆ. ಒಂದ್ಸಲ ಮಾತಾಡೋಣ ಬಾ. ಬಾ. ಮಾವ, ನಾಳೆ ಶ್ರೀರಾಮನವಮಿ ಅಲ್ವಾ? ಈ ಹಬ್ಬಕ್ಕೆ ನಾಳೆ ಹೆಸರು ಬೇಳೆ, ಪಾನ್ಕ, ಮಜ್ಗೆ ಜೊತೆಗೆ ಪ್ರಸಾದನೂ ಕೊಡ್ತಾರಲ್ವಾ ಮಾವ? ಎಲ್ಲ ಇರುತ್ತೆ ಕಣೋ. ಆದ್ರೆ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ದೇವಸ್ಥಾನಕ್ಕೆ ರೇಷ್ಮೆ ವಸ್ತ್ರ ಕೊಡ್ತಿಲ್ವಲ್ಲ, ಪ್ರಸಾದ ಕೊಡ್ತಾರ ಇಲ್ವಾ? ದೇವಸ್ಥಾನದಲ್ಲಿ ಪ್ರಸಾದ ಎಷ್ಟು ಬೇಕಾದ್ರೂ ಕೊಡ್ತಾರೆ. ವಿಷಯ ಅದಲ್ಲ ಕಣೋ. ಅತ್ತೆ ಮಾವನ ದೇವಸ್ಥಾನಕ್ಕೆ ಹೇಗೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಮಾವ ಅತ್ತೆಗೆ ಹಾಗಂದಿರೋದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈಗ ಏನ್ ಮಾಡೋದ್ ಮಾವ? ಆ ಶ್ರೀರಾಮಚಂದ್ರನೇ ದಾರಿ ತೋರಿಸ್ಬೇಕು. ದಾರಿ ತೋರಿಸಿದ್ದಾರೆ. ಏನ್ ಹೇಳ್ತಿದ್ಯಾ ಆದ್ಯಾ? ಹೌದು, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಕ್ಕ ಅದು? ಆ ಐಡಿಯಾ ಏನು ಅಂತ ಹೇಳು ಆದ್ಯಾ. ಅದೇನು ಅಂದ್ರೆ, ನಾನ್ ಮಾಡಲ್ಲ. ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ನಮ್ ಕತೆ ಅಷ್ಟೇ. ನಾನ್ ಮಾಡಲ್ಲ ಆದ್ಯಾ. ಹಾಗಾದ್ರೆ ಆ ಕೆಲಸ ನೀನೇ ಮಾಡು ಆದ್ಯಾ. ನಾನ್ ಹೇಗ್ ಮಾಡೋದು? ನಾನ್ ಮಾಡಲ್ಲ. ಆದ್ಯಾ, ಪ್ಲಾನ್ ಮಾಡಿರೋ ನೀನೇ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಇದಕ್ಕೆ ನೀನೇ ಕರೆಕ್ಟು. ಒಪ್ಕೋ ಆದ್ಯಾ, ಪ್ಲೀಸ್. ಆದ್ಯಾ, ನೀನೇ ಮಾಡು. ಹೌದಕ್ಕ, ಅದು ನೀನ್ ಮಾಡಿದ್ರೇನೆ ಕರೆಕ್ಟು. ಒಪ್ಕೋ ಅಕ್ಕ, ಪ್ಲೀಸ್ ಅಕ್ಕ. ಸರಿ, ಒಪ್ಕೋತೀನಿ. ಸೂಪರ್ ಅಕ್ಕ. ನೋಡ್ ನಮ್ ಸೀನು ಮಾವ ಆವಾಗ್ಲಿಂದ ಕೂದ್ಲು ಉದ್ರೋಗೋ ತರ ಯೋಚನೆ ಮಾಡ್ತಿದ್ದ, ಆದ್ರೆ ಒಂದ್ ಐಡಿಯಾನು ಬಂದಿಲ್ಲ. ಹೌದು ಆದ್ಯಾ, ನೀನ್ ಸೂಪರ್. ಚೆನ್ನಾಗಿ ಯೋಚನೆ ಮಾಡಿದ್ಯಾ.